ಸೊ ಗಾಯ್ಸ್ 2026 ಬಂದೇ ಬಿಡ್ತು ಅಂಡ್ 2025 ನಮಗೆ ಒಂದು ಒಳ್ಳೆ ಮೂವಿಗಳ ಮ್ಯಾರಥಾನ್ ಕೊಟ್ಟಿತ್ತು. ಸೊ 2025 ಅಲ್ಲಿ ಯಾವ ಮೂವಿಗಳು ಬೆಸ್ಟ್ ಇದ್ವು, ಯಾವ ಮೂವಿಗಳು ವರ್ಸ್ಟ್ ಇದ್ವು ಅಂಡ್ ಹಿಟ್ ಆದ ಮೂವಿಗಳ್ಯಾವು, ಫ್ಲಾಪ್ ಆದ ಮೂವಿಗಳ್ಯಾವು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಮ್ಮ ಚಾನಲ್ ಅಲ್ಲಿ ಟ್ರೈಲರ್ ಬ್ರೇಕ್ ಡೌನ್ಗಳು, ಮೂವಿ ರಿವ್ಯೂಗಳು ಅಂಡ್ ಇದೇ ರೀತಿ ಡಿಫ್ರೆಂಟ್ ಟಾಪಿಕ್ ಗಳ ಮೇಲೆ ವಿಡಿಯೋ ಮಾಡ್ತಿರ್ತೀವಿ. ಅಂಡ್ ಎಸ್, ಲಾಸ್ಟ್ ವಿಡಿಯೋ ನೀವು ತೋರಿಸಿದ ಲವ್ ನಾನು ಮರೆಯೋಕೆ ಆಗೋದಿಲ್ಲ. ಎಸ್, ಲಿಟ್ರಲಿ ಬರೀ 80 ವ್ಯೂಸ್ ಇದ್ದಿದ್ದ ವಿಡಿಯೋ ಈಗ ಹತ್ತತ್ರ 7K ವ್ಯೂಸ್ ಬರ್ತಾ ಇದೆ ಅಂದ್ರೆ ಇದಕ್ಕೆಲ್ಲ ನಿಮ್ ಸಪೋರ್ಟೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಗೈಸ್, ತಡ ಮಾಡೋದ್ ಬೇಡ, ನೀವು ಲೈಕ್ ಮಾಡಿದೀರಾ ಅಂಡ್ ಸಬ್ಸ್ಕ್ರೈಬ್ ಮಾಡಿದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಮ್ಮ ಇಂಡಿಯಾದಲ್ಲಿ ಟಾಪ್ 10 ಹಿಟ್ ಮೂವಿಗಳ್ಯಾವು ಅಂತ ನೋಡೋದಾದ್ರೆ ನಂಬರ್ 1 ಅಲ್ಲಿ ದುರಂಧರ್ ಬರುತ್ತೆ. ಯಾಕೆ ಏನು ಅಂತ ರೀಸನ್ ಗಳೇ ಬೇಡ, ಬರೀ ಹಿಂದಿಲಿ ಡಬ್ ಆಗಿರೋ ಅಥವಾ ಸಬ್ ಆಗಿರೋ ಈ ಮೂವಿ ಇಡೀ ವರ್ಲ್ಡ್ ಅಲ್ಲೇ 2025 ಅಲ್ಲಿ ಇಂಡಿಯನ್ ಸಿನಿಮಾಸ್ ಮಾಡಿದ ಎಲ್ಲಾ ರೀತಿಯ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿ 1300 ಕೋಟಿ ಕಲೆಕ್ಷನ್ ನ ಮಾಡ್ತು. ಅಂಡ್ ಇಟ್ ವಾಸ್ ಆಬ್ಸಲ್ಯೂಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಬರೀ ನಾರ್ತ್ ಇಂಡಿಯನ್ಸ್ ಅಂತ, ಸೌತ್ ಇಂಡಿಯನ್ಸ್ ಅಂತ ಅಲ್ಲ, ಎಲ್ಲಾ ರೀಜನ್ ಈ ಮೂವಿನ ಇಷ್ಟಪಟ್ರು ಅಂಡ್ ಈ ಮೂವಿನ ಒಂದು ಹಿಟ್ ನ ಮಾಡಿದ್ದಾರೆ. ಅಂಡ್ ಸೆಕೆಂಡ್ ಆಗಿ ನೋಡೋದಾದ್ರೆ ಕಾಂತಾರ. ಇದ್ರ ಬಗ್ಗೆ ಅಂತೂ ಮಾತಾಡೋಂಗೇ ಇಲ್ಲ. ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್, ಸ್ಟೋರಿ ಟೆಲ್ಲಿಂಗು ಪೀಕ್ ಆಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಎಸ್, ದುರಂಧರ್ ರಿಲೀಸ್ ಆಗೋಕ್ಕೂ ಮುಂಚೆ ಗ್ರೋಸಿಂಗ್ ಮೂವಿ ಆಗಿದ್ದ ಕಾಂತಾರ ತನ್ನದೇ ಆದ ಒಂದು ಯೂನಿಕ್ ಸ್ಟೋರಿಯಿಂದ, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇಂದ ಇಡೀ ವರ್ಲ್ಡ್ ಅಲ್ಲೇ ಹಿಟ್ ಆಗಿತ್ತು ಅಂತ ಹೇಳ್ಬೋದು. ಅಂಡ್ ಥರ್ಡ್ ಮೂವಿ ಬಗ್ಗೆ ಮಾತಾಡೋದಾದ್ರೆ ಚಾವ. ನಮ್ಮ ವಿಕ್ಕಿ ಅವರು ಸಂಭಾಜಿ ಮಹಾರಾಜ ಆಗಿ ಆಕ್ಟ್ ಮಾಡಿದ ಮೂವಿ ಕಾಂತಾರ ರಿಲೀಸ್ ಆಗೋಕ್ಕೂ ಮುಂಚೆ ಹೈಯೆಸ್ಟ್ ಇಂಡಿಯನ್ ಗ್ರೋಸಿಂಗ್ ಮೂವಿ ಆಗಿ ನಿಂತಿತ್ತು. ಅಂಡ್ ನನ್ ಪ್ರಕಾರ ಇಟ್ ವಾಸ್ ಬ್ಯೂಟಿಫುಲ್ ಬಯೋಪಿಕ್ ಅಂತಾನೆ ಹೇಳ್ಬೋದು. ಸಂಭಾಜಿ ಮಹಾರಾಜ್ ಅವರು ಹೆಂಗ್ ಬದುಕಿದ್ರು, ಯಾವ್ಯಾವ ರೀತಿ ಫೈಟ್ ಮಾಡಿದ್ರು ಅಂಡ್ ಹೆಂಗ್ ಬದುಕಿದ್ರು, ಯಾವ ರೀತಿ ಇದ್ರು, ಯಾವ ರೀತಿ ಅವರ ಸ್ಟೋರಿ ನಡೀತು ಅಂತ ಕ್ಲಿಯರ್ ಆಗಿ ತೋರಿಸಿದ ಮೂವಿ ಚಾವ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಫೋರ್ತ್ ಮೂವಿ ಬಗ್ಗೆ ಮಾತಾಡೋದ್ರೆ ಅನ್ಫಾರ್ಚುನೇಟ್ಲಿ ತುಂಬಾ ಜನಕ್ಕೆ ಇಷ್ಟ ಆಗ್ಲಿಲ್ಲ ಅಂದ್ರೂ ಇದು ಒಂದು ಹಿಟ್ ಮೂವಿ, ಅದೇ ಸಯ್ಯಾರ. ಎಸ್ ಗೈಸ್, ತುಂಬಾ ಜನಕ್ಕೆ ಕ್ರಿಂಜ್ ಅನ್ನಿಸ್ತು. ನಾಟ್ ಬಿಕಾಸ್ ಆಫ್ ಸಿನಿಮಾ, ಅದರ ಫ್ಯಾನ್ಸ್ ಇಂದ ಅಂತ ಹೇಳ್ಬೋದು. ಬಿಕಾಸ್ ಸಿನಿಮಾ ಒಂದು ಡೀಸೆಂಟ್ ಲವ್ ಸ್ಟೋರಿ ಆಗಿತ್ತು, ಬಟ್ ಫ್ಯಾನ್ಸ್ ಅದನ್ನ ಒಂದು ಕ್ರಿಂಜ್ ಸ್ಟೋರಿ ಮಾಡಿ ನಿಲ್ಲಿಸ್ಬಿಟ್ರು. ಅನ್ಫಾರ್ಚುನೇಟ್ಲಿ ಈ ಮೂವಿ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಕಲೆಕ್ಷನ್ ಮಾಡ್ತು. ಅಂಡ್ ಜನ ಕೂಡ ಅಲ್ಲ ಲವರ್ಸ್ ಗಳು ಕೂಡ ಈ ಮೂವಿನ ತುಂಬಾ ಇಷ್ಟಪಟ್ರು. ಅಂಡ್ ತುಂಬಾ ಜನ ಈ ಮೂವಿಲಿ ಅಂತದ್ ಏನಿದೆ ಈ ರೇಂಜ್ಗೆಲ್ಲ ಆಡೋ ತರದ್ದು ಅಂತ ನೋಡಕ್ ಹೋಗಿ ಎಷ್ಟೋ ಕಲೆಕ್ಷನ್ ಆಯ್ತು ಅಂತ ನನ್ಗನ್ಸುತ್ತೆ. ಅಂಡ್ ನಮ್ಮ ಫಿಫ್ತ್ ಮೂವಿ ಕಡೆ ಬರೋದಾದ್ರೆ ಸಂಕ್ರಾಂತಿ ನಿಕಿ ಹೊಸತನಂ. ಎಸ್ ಗೈಸ್, ನನ್ನ ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಇದು ಒಂದು ತೆಲುಗು ಮೂವಿ, ಇದಕ್ಕೆ ಒಂದು ಹ್ಯೂಜ್ ಸಕ್ಸಸ್ ಸಿಕ್ತು ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಸ್ಟೋರಿ ಲೈನ್ ಇತ್ತು. ಅಂಡ್ ಎಸ್, ನೀವು ತುಂಬಾ ಜನ ಈ ಮೂವಿನ ನೋಡಿ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಎಸ್, ಸಿಕ್ಸ್ತ್ ಮೂವಿ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಕನ್ನಡದ ಒಂದು ಯೂನಿಕ್ ಐಡಿಯಾ ಅಂತಾನೆ ಹೇಳ್ಬೋದು, ಒಂದು ಯೂನಿಕ್ ಫಿಲಮ್ ಅಂತಾನೆ ಹೇಳ್ಬೋದು, ಅದೇ ಸೂಫ್ರಮ್ ಸೋ. ಎಸ್ ಗೈಸ್, ಸೂಫ್ರಮ್ ಸೋ ಬರೀ 3 ಕೋಟಿ ಅಥವಾ 1 ಕೋಟಿ ಬಜೆಟ್ ಇಂದ ಮಾಡಿದ ಮೂವಿ ಹತ್ತತ್ರ 100 ಕೋಟಿ 110 ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂದ್ರೆ ಜನಕ್ಕೆ ಇದ್ರ ಮೇಲೆ ಇದ್ದಿದ್ದ ಲವ್ ಆಗ್ಲಿ, ಈ ಕಥೆಯಲ್ಲಿ ಇದ್ದಿದ್ದ ಕಂಟೆಂಟ್ ಆಗ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ನಮ್ಮ ಕನ್ನಡ ಇಂಡಸ್ಟ್ರಿ ಖುಷಿ ಪಡ್ಬೇಕು. ಬಿಕಾಸ್ ಮೋಸ್ಟ್ ಆಫ್ ದ ಮೂವೀಸ್ ದೊಡ್ಡ ದೊಡ್ಡ ಸ್ಟಾರ್ ಗಳ ಮೂವಿ ರಿಲೀಸ್ ಆಯ್ತು, ಬಟ್ ಆ ಮೂವಿಗಳಿಗೆ ಸಿಗದ ಬ್ರೇಕ್ಔಟ್ ರೀಚ್ ಈ ಮೂವಿಗೆ ಸಿಕ್ತು. ನಾಟ್ ಬಿಕಾಸ್ ಆಫ್ ಸ್ಟಾರ್ಸ್, ನಾಟ್ ಬಿಕಾಸ್ ಆಫ್ ಕಾಸ್ಟ್, ಬಿಕಾಸ್ ಆಫ್ ಸ್ಟೋರಿ ಅಂಡ್ ಕಂಟೆಂಟ್. ಸೊ ನಮ್ಮ 7th ಮೂವಿ ಬಗ್ಗೆ ಮಾತಾಡೋದಾದ್ರೆ ಲೋಕ ಚಾಪ್ಟರ್ 1 ಚಂದ್ರ. ಮಲಯಾಳಂನ ಸೂಪರ್ ಹೀರೋ ಮೂವಿ ಅಂತಾನೆ ಕರೆಸ್ಕೊಂತಿರೋ ಲೋಕ ಚಾಪ್ಟರ್ 1 ಚಂದ್ರ ಮಲಯಾಳಂ ಮೂವಿಗಳಿಗೆ ಒಂದು ಬಿಗ್ ಹಿಟ್ ನ ತಂದ್ಕೊಟ್ಟಿದ ಮೂವಿ ಆಗಿತ್ತು. ಎಸ್ ಗೈಸ್, ಇದರ ಕಲೆಕ್ಷನ್ ಆಗ್ಲಿ, ಇದರ ಕ್ರೇಜ್ ಆಗ್ಲಿ ಅಂಡ್ ಇದರ ವರ್ಲ್ಡ್ ಸೆಟಪ್ ಆಗ್ಲಿ, ಸ್ಟೋರಿ ಟೆಲ್ಲಿಂಗ್ ಆಗ್ಲಿ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಫೀಮೇಲ್ ಕ್ಯಾರೆಕ್ಟರ್ ನ ಲೀಡಿಂಗ್ ಆಗಿ ಇಟ್ಕೊಂಡು ಒಂದು ಹ್ಯೂಜ್ ಕಲೆಕ್ಷನ್ ನ ಮಾಡಿದ ಫಸ್ಟ್ ಮೂವಿ ಅಂತ ಲೋಕ ಚಾಪ್ಟರ್ 1 ಗೆ ಒಂದು ಟೈಟಲ್ ಸಿಕ್ಕಿದೆ. ಅಂಡ್ ನಮ್ಮ 8th ಮೂವಿ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಪೃಥ್ವಿರಾಜ್ ಅವರ ಮಲಯಾಳಂನ ಇನ್ನೊಂದು ಮೂವಿ ಗೋಟ್ ಲೈಫ್. ಎಸ್ ಗೈಸ್, ಪೃಥ್ವಿರಾಜ್ ಅವರು ತಮ್ಮ ಲೈಫ್ ಟೈಮ್ ಡ್ರೀಮ್ ನ ಒಂದು ಮೂವಿ ಆಗಿ ಮಾಡಿದ್ರು. ಅಂಡ್ ಆ ಮೂವಿ ತುಂಬಾ ಜನರ ಮನ್ಸ್ ಗೆಲ್ತು ಅಂಡ್ ಒಂದ್ ಕಡೆ ಅಂಡರ್ ರೇಟೆಡ್ ಆಗಿ ಉಳ್ಕೊಂತು ಅಂತ ನನ್ಗನ್ಸುತ್ತೆ. ಬಿಕಾಸ್ ಇಟ್ ವಾಸ್ ಬ್ಯಾಂಗರ್ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಸ್ಟೋರಿ ಲೈನ್. ಅಂಡ್ ಗೈಸ್, ನಾನು ಅದನ್ನ ಹೇಳೋದಕ್ಕಿಂತ ನೀವು ಅದನ್ನ ವಾಚ್ ಮಾಡಿದ್ರೇನೆ ಅದರ ಎಸೆನ್ಸ್ ಆಗ್ಲಿ, ಆ ಸ್ಟೋರಿಯ ಮೀನಿಂಗ್ ಆಗ್ಲಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ನಮ್ಮ 9th ಮೂವಿ ಆಗಿ ಹೋಮ್ ಬೌಂಡ್. ಎಸ್ ಗೈಸ್, ಆಸ್ಕರ್ಗೆ ಶಾರ್ಟ್ ಲಿಸ್ಟ್ ಆಗಿರೋ ಈ ಮೂವಿ ಒಂದು ಬ್ಯೂಟಿಫುಲ್ ಸ್ಟೋರಿನ ಹೇಳುತ್ತೆ ಅಂತಾನೆ
ಹೇಳ್ಬೋದು. ಇಬ್ರು ಹುಡುಗರು ಅವ್ರಿಗೆ ಇದ್ದ ಡ್ರೀಮ್ ನ ಯಾವ ರೀತಿ ಚೇಸ್ ಮಾಡೋಕೆ ಆಯ್ತಾ ಅಥವಾ ಆಗ್ಲಿಲ್ವಾ ಅಂತ ಇಬ್ರು ಹುಡುಗರ ಸ್ಟೋರಿನ ಬ್ಯೂಟಿಫುಲ್ ಆಗಿ ತೋರಿಸಿರೋ ಈ ಮೂವಿ ಆಸ್ಕರ್ ನ ಗೆಲ್ಲುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೆ ಏನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಅನ್ಫಾರ್ಚುನೇಟ್ಲಿ ಟಾಪ್ 10 ನಲ್ಲಿ 2 ಮೂವಿಗಳು ಕೂರುತ್ತೆ. ಒಂದ್ ಮೂವಿ ಸೈಕಾಲಜಿಕಲ್ ಥ್ರಿಲ್ಲರ್ ಆಗಿತ್ತು, ಅದು ಫಸ್ಟ್. ಇನ್ನೊಂದು ಮೂವಿ ಒಂದು ಕಾಮಿಡಿ ಮೂವಿ ಆಗಿತ್ತು, ಅದೇ ಹೌಸ್ಫುಲ್ 5. ಅಂಡ್ ಹೌಸ್ಫುಲ್ 5 ಯಾಕೆ ಇಟ್ಟಿದ್ದೀನಿ ಅಂದ್ರೆ ಈ ಲಿಸ್ಟ್ ಅಲ್ಲಿ ಅದು ಒಂದು ಒಳ್ಳೆ ಕಲೆಕ್ಷನ್ ನ ಮಾಡಿತ್ತು. ಅಂಡ್ ಫಸ್ಟ್ ಯಾಕೆ ಇದೆ ಅಂದರೆ ಈ ಲಿಸ್ಟ್ ಅಲ್ಲಿ ಒಂದು ಒಳ್ಳೆ ಇಂಪ್ಯಾಕ್ಟ್ ನ ಒಂದು ಒಳ್ಳೆ ಸ್ಟೋರಿ ಲೈನ್ ನ ಹೊಂದಿದ ಮೂವಿ ಅಂತ ನನಗನ್ಸುತ್ತೆ. ಅಂಡ್ ಒಳ್ಳೆ ಮೂವಿಗಳ ಬಗ್ಗೆ ಮಾತಾಡದ್ಮೇಲೆ ಕೆಟ್ಟ ಮೂವಿಗಳ ಬಗ್ಗೆ ಕೂಡ ಮಾತಾಡ್ಬೇಕು ಅಂತ ನಮ್ಮ ಯಾರು ಹೇಳಿಲ್ಲ, ನಾನೇ ಹೇಳ್ತಾ ಇದ್ದೀನಿ. ಸೊ ಕೆಟ್ಟ ಮೂವಿ ಅಂತ ಹೇಳಕ್ಕಾಗಲ್ಲ, ಫ್ಲಾಪ್ ಮೂವೀಸ್ ಗಳ ಬಗ್ಗೆ ನೋಡೋದಾದ್ರೆ ನಮ್ಗೆ ಫಸ್ಟ್ ಅಲ್ಲಿ ಬರದೆ ನಮ್ಮ ಸಲ್ಮಾನ್ ಖಾನ್ ಅವರ ಸಿಕಂದರ್. ನಿಮ್ಮೆಲ್ಲರಿಗೂ ಗೊತ್ತು ಅನ್ಸುತ್ತೆ ಎಷ್ಟು ಕೆಟ್ಟದಾಗಿ ಈ ಮೂವಿ ಫ್ಲಾಪ್ ಆಯ್ತು ಅಂತ. ಅಂಡ್ ಈ ಲಿಸ್ಟ್ ನ ಬೇಗನೆ ಮುಗಿಸ್ಬಿಡ್ತೀನಿ. ಅಂಡ್ ನಮ್ಮ ಸೆಕೆಂಡ್ ಮೂವಿ ಬಾಗಿ 4. ಅಂಡ್ ಇದ್ರ ಬಗ್ಗೆನೂ ಕೂಡ ಹೇಳೋಕ್ಕಾಗಲ್ಲ. ಅಂಡ್ ಇದರಲ್ಲಿ ಒಂದ್ ವಿಷಯ ಮಾತಾಡ್ಬೇಕು ಅಂದ್ರೆ ನಮ್ಮ ಕನ್ನಡದ ಡೈರೆಕ್ಟರ್ ಹರ್ಷ ಅವರು ಈ ಮೂವಿನ ಮಾಡಿ ಒಂದು ದೊಡ್ಡ ತಪ್ಪು ಕೆಲಸನ ಮಾಡಿದ್ರು ಅಂತ ನನಗನ್ಸುತ್ತೆ. ನಿಮ್ಗೆ ಏನನ್ಸುತ್ತೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನಮ್ಮ ಥರ್ಡ್ ಮೂವಿ ಬಗ್ಗೆ ನೋಡೋದಾದ್ರೆ ಸನ್ ಆಫ್ ಸರ್ದಾರ್. ಇದು ಕೂಡ ಹಿಂದಿ ಮೂವಿ ಅಂಡ್ ಇದು ಪಾರ್ಟ್ 2 ಆಗಿತ್ತು. ಸನ್ ಆಫ್ ಸರ್ದಾರ್ ಅನ್ನೋ ಒಂದು ಒಳ್ಳೆ ಮೂವಿ ಪಾರ್ಟ್ 2 ಆಗಿದೆ. ಈ ಮೂವಿ ಸಾಂಗ್ ಅಲ್ಲಿ ರೀಲ್ಸ್ ಅಲ್ಲಿ ಏನೋ ಟ್ರೆಂಡಿಂಗ್ ಅಲ್ಲೇ ಇತ್ತು, ಬಟ್ ಮೂವಿ ವರ್ಸ್ಟ್ ಆಗಿತ್ತು ಅಂಡ್ ಫ್ಲಾಪ್ ಕೂಡ ಆಯ್ತು. ಅಂಡ್ ನಮ್ಮ ಫೋರ್ತ್ ಮೂವಿ ಬಗ್ಗೆ ಮಾತಾಡೋದಾದ್ರೆ ನಮ್ಮ ರಾಮ್ ಚರಣ್ ಅವರ ಗೇಮ್ ಚೇಂಜರ್. ತ್ರಿಬಲರ್ ಅಂತ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ನ ಕೊಟ್ಟ ರಾಮ್ ಚರಣ್ ಅವರು ನೆಕ್ಸ್ಟ್ ಒಂದು ಒಳ್ಳೆ ಮೂವಿ ಕೊಡ್ತಾರೆ ಅಂತ ಕಾಯ್ತಿದ್ದ ಅವರ ಫ್ಯಾನ್ಸ್ ಗಳಿಗೆ ಗೇಮ್ ಚೇಂಜರ್ ಅನ್ನೋ ಒಂದು ಡಿಸಪಾಯಿಂಟ್ಮೆಂಟ್ ಇಂದ ಬೇಜಾರ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಫಿಫ್ತ್ ಮೂವಿ ಯಾವುದು ಅಂತ ನೋಡೋದಾದ್ರೆ ಇಂಡಿಯನ್ 2. ನಮ್ಮ ಕಮಲ್ ಹಾಸನ್ ಅವರ ಈ ಮೂವಿ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಥಿಯೇಟರ್ ಅಲ್ಲಿ ನೋಡಿದವ್ರಂತೂ ಅದ್ ಏನಕ್ಕೆ ಹೋದ್ರು ಅಂತ ನನಗಂತೂ ಗೊತ್ತಾಗಿಲ್ಲ. ಅಂಡ್ ನಮ್ಮ ಸಿಕ್ಸ್ತ್ ಮೂವಿ ಬಗ್ಗೆ ಮಾತಾಡೋದಾದ್ರೆ ಅಗೈನ್ ಕಮಲ್ ಹಾಸನ್ ಅವರ ಮೂವಿ, ಅದು ತಗ್ ಲೈಫ್. ಗೈಸ್, ಏನೇನೋ ಎಕ್ಸ್ಪೆಕ್ಟೇಷನ್ ಇತ್ತು ಜನಕ್ಕೆ, ಬಟ್ ಅದನ್ನೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡದೆ ಕಮಲ್ ಹಾಸನ್ ಅವರು ಈ ವರ್ಷ ಮಾಡಿದ್ದಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ನಮ್ಮ ಸೆವೆಂತ್ ಮೂವಿ ಬಗ್ಗೆ ನೋಡೋದಾದ್ರೆ ವಾರ್ ಅಂತ ಒಂದು ಒಳ್ಳೊಳ್ಳೆ ಮೂವಿಗಳನ್ನ ಕೊಟ್ಟಿದ್ದ ಈ ಫ್ರಾಂಚೈಸಿ ಒಂದು ವರ್ಸ್ಟ್ ಮೂವಿನ ಕೊಡುತ್ತೆ, ಅದೇ ವಾರ್ 2. ಅದು ರಿತಿಕ್ ರೋಷನ್ ಅವ್ರನ್ನ ಇಟ್ಕೊಂಡು ಅಂಡ್ ತ್ರಿಬಲರ್ ಅಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದ ನಮ್ಮ ಜೂನಿಯರ್ NTR ಅವ್ರನ್ನ ಇಟ್ಕೊಂಡು ಒಂದು ತುಂಬಾನೇ ಕೆಟ್ಟದಾಗಿರೋ ಮೂವಿನ ಮಾಡಿದ್ರು ಅಂತ ನನಗನ್ಸುತ್ತೆ. ಅಂಡ್ ನಮ್ಮ 8th ಮೂವಿ ಬಗ್ಗೆ ಮಾತಾಡೋದಾದ್ರೆ ಕೂಲಿ. ಗೈಸ್, ಈ ಮೂವಿ ಒಳ್ಳೆ ಕಲೆಕ್ಷನ್ ಏನೋ ಮಾಡ್ತು, ಬಟ್ ಜನ ಇಟ್ಟಿದ ನಂಬಿಕೆನ ಮುರಿತು ಅಂತ ಹೇಳ್ಬೋದು. ಬಿಕಾಸ್ ಜನ ಒಂದು ಬ್ಯಾಂಗರ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಲೋಕೇಶ್ ಕನಗರಾಜನ್ ಇಂದ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ನ ಒಂದು ಒಳ್ಳೆ ಬ್ಯಾಂಗರ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಜನಕ್ಕೆ ಕೂಲಿ ಮೂವಿ ನೋಡಿದ್ಮೇಲೆ ಡಿಸಪಾಯಿಂಟ್ಮೆಂಟ್ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾ ಜನಕ್ಕೆ ಇದರ ಸ್ಟೋರಿ ಅರ್ಥ ಆಗ್ಲಿಲ್ಲ, ತುಂಬಾ ಜನಕ್ಕೆ ಈ ಸ್ಟೋರಿ ಇಷ್ಟ ಆಗ್ಲಿಲ್ಲ. ಅಂಡ್ ಈ ಮೂವಿ ಒಂದು ಫ್ಲಾಪ್ ಅಥವಾ ಡಿಸಾಸ್ಟರ್ ಅಂತ ಹೇಳ್ಬೋದು. ಬಿಕಾಸ್ ಇದು ಒಂದು ಒಳ್ಳೆ ಕಲೆಕ್ಷನ್ ಮಾಡ್ತು, ಬಟ್ ಲೋಕೇಶ್ ಕನಗರಾಜನ್ ಅವ್ರಿಗೆ ಒಂದು ಡಿಸಾಸ್ಟರ್ ಅಂತಾನೆ ಹೇಳ್ಬೋದು. ಅಂಡ್ ಈ ಲಿಸ್ಟ್ ಅಲ್ಲಿ 9th ಪ್ಲೇಸ್ ಗೆ ಬರೋದು ಎಮರ್ಜೆನ್ಸಿ ಅಂತ. ಅಂಡ್ ಈ ಮೂವಿ ನಾನು ನೋಡು ಇಲ್ಲ, ಗೊತ್ತೂ ಇಲ್ಲ, ಬಟ್ ಈ ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಡ್ ಈ ಮೂವಿ ನೀವ್ ಯಾರಾದ್ರೂ ನೋಡಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ಬಿಕಾಸ್ ನಾನಂತೂ ಈ ಮೂವಿನ ನೋಡಿಲ್ಲ. ಅಂಡ್ 10th ಲಿಸ್ಟ್ ಅಲ್ಲಿ ಇರೋ ಮೂವಿ ಅಗೇನ್ ಒಂದು ಹಿಂದಿ ಮೂವಿ, ಧಡಕ್ 2. ಅಂಡ್ ಆಫ್ ಕೋರ್ಸ್ ಈ ಮೂವಿನೂ ಕೂಡ ನಾನು ನೋಡಿಲ್ಲ. ಸೊ ಗೈಸ್, ಇದಾಗಿತ್ತು ನಮ್ಮ ಇಂಡಿಯಾದಲ್ಲಿ ಟಾಪ್ 10 ಹಿಟ್ ಮೂವೀಸ್ ಅಂಡ್ ಟಾಪ್ 10 ಫ್ಲಾಪ್ ಮೂವೀಸ್. ಅಂಡ್ ಹಿಟ್ ಮೂವಿಗಳು ಬೇರೆ ಯಾವ ಇಲ್ವ ಅಂತ ನೀವು ಕೇಳ್ಬೋದು. ತುಂಬಾ ಒಳ್ಳೆ ಮೂವಿಗಳಿದ್ವು, ಅದು ಮಲಯಾಳಂ ಆಗ್ಲಿ, ಕನ್ನಡದಲ್ಲಾಗ್ಲಿ, ಅಂಡ್ ಹಿಂದಿಲೇ ಆಗ್ಲಿ, ತುಂಬಾ ಬೇರೆ ಇಂಡಸ್ಟ್ರಿಗಳಲ್ಲೇ ಆಗ್ಲಿ ಒಳ್ಳೊಳ್ಳೆ ಮೂವಿಗಳೇ ಇದ್ವು, ಬಟ್ ಅವ್ಯಾವು ಟಾಪ್ 10 ಲಿಸ್ಟ್ ಗೆ ಬರೋ ತರ ಇರ್ಲಿಲ್ಲ. ಅಂಡ್ ಇನ್ನೊಂದ್ ಕಡೆ ಫ್ಲಾಪ್ ಅಲ್ಲೇ ಆಗ್ಲಿ, ಇನ್ನ ಕನ್ನಡದಲ್ಲಾಗ್ಲಿ, ತೆಲುಗುಲ್ಲಾಗ್ಲಿ ಇನ್ನ ಚೆನ್ನಾಗಿರೋ ಫ್ಲಾಪ್ ಮೂವಿಗಳು ಇದಾವೆ, ಬಟ್ ಅವು ಕೂಡ ಟಾಪ್ 10 ಲಿಸ್ಟ್ ಅಲ್ಲಿ ಬರೋ ಅಷ್ಟು ಕೆಟ್ಟದಾಗಿರ್ಲಿಲ್ಲ ಅಂತ ನನಗನ್ಸುತ್ತೆ. ನಿಮ್ಗೆ ಒಂದೊಂದು ಮೂವಿ ಇಟ್ ಲಿಸ್ಟ್ಗೊಂದು, ಫ್ಲಾಪ್ ಲಿಸ್ಟ್ಗೊಂದು ಮೂವಿ ಆ್ಯಡ್ ಮಾಡಬೇಕು ಅಂದರೆ ನೀವು ಯಾವ ಮೂವಿನ ಆ್ಯಡ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಲೋಕಿ ಸಿನಿಮಾಸ್. ನಾನು ನಿಮ್ಮ ಲೋಕಿ, ಸೈನಿಂಗ್ ಆಫ್.